ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಂಡೋದರಿ ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರ. ರಾವಣನ ಪತ್ನಿಯಾದ ಮಂಡೋದರಿ ಧರ್ಮನಿಷ್ಠೆ, ಜ್ಞಾನ ಸಂಪನ್ನೆ ಮತ್ತು ಸದ್ಗುಣಶೀಲೆ ಎಂದು ರಾಮಾಯಣದ ಆವೃತ್ತಿಗಳು ಪ್ರಸ್ತುತಪಡಿಸುತ್ತವೆ. ರಾವಣನು ಸೀತೆಯನ್ನ ಅಪಹರಿಸಿದಾಗ ಮಂಡೋದರಿ ರಾವಣನನ್ನ ತಡೆದು ತೀವ್ರವಾಗಿ ವಿರೋಧಿಸ್ತಾಳೆ. ಸೀತೆಯನ್ನ ರಾಮನಿಗೆ ಹಿಂದಿರುಗಿಸುವಂತೆ ಸಲಹೆಯನ್ನ ನೀಡ್ತಾಳೆ ಎಂಬ ಕಥಾನಕದ ಉಲ್ಲೇಖಗಳು ಸಾಕಷ್ಟು ಸಿಗ್ತವೆ. ಆದರೆ ರಾವಣನ ಮರಣದ ನಂತರ ಏನಾದ್ಲು ಅನ್ನೋದನ್ನ ಕೆಲವೊಂದು ರಾಮಾಯಣದ ಆವೃತ್ತಿಗಳಷ್ಟೇ ಉಲ್ಲೇಖ ಮಾಡುತ್ತವೆ. ಕೆಲವು ಆವೃತ್ತಿಗಳ ಪ್ರಕಾರ ರಾವಣನ ಮರಣದ ಬಳಿಕ ಮಂಡೋದರಿ ಅಪಾರ ದುಃಖಿತಳಾಗಿದ್ಲು, ಸಾಕಷ್ಟು ನೋವನ್ನು ಅನುಭವಿಸಿದ್ಲು, ಗೊಂದಲದಲ್ಲಿದ್ಲು. ರಾಮನ ಸಲಹೆಯ ಮೇರೆಗೆ ರಾವಣನ ಸಹೋದರ ವಿಭೀಷಣನನ್ನ ವಿವಾಹವಾದ್ಲು. ವಿಭೀಷಣನು ಲಂಕೆಯ ರಾಜನಾದಾಗ ಮಂಡೋದರಿ ರಾಣಿಯಾಗಿ ಧರ್ಮ ಮಾರ್ಗದಲ್ಲಿ ಜೀವನ ನಡೆಸಿದಳು ಎಂಬಿತ್ಯಾದಿ ವರ್ಣನೆಗಳು ಸಿಗ್ತವೆ. ಆದರೆ ಮತ್ತು ಕೆಲವು ಆವೃತ್ತಿಗಳಲ್ಲಿ ಮಂಡೋದರಿಯ ಬಗ್ಗೆ ಹೆಚ್ಚು ವಿವರಗಳಿಲ್ಲ. ಆದರೆ ಮಂಡೋದರಿ ಬುದ್ಧಿವಂತೆ, ಧರ್ಮಿಷ್ಠೆ, ನೀತಿವಂತೆ, ಪಂಚಪತಿವ್ರತೆಯರಲ್ಲಿ ಒಬ್ಬಳೆಂದು ವಿವರಿಸಲಾಗಿದೆ. ಅಷ್ಟಕ್ಕೂ ಮಂಡೋದರಿ ಏನಾದ್ಲು? ವಾಲ್ಮೀಕಿ ರಾಮಾಯಣದಲ್ಲಿಲ್ಲದ ಸತ್ಯ ಬೇರೆ ಆವೃತ್ತಿಗಳಲ್ಲಿ ಟಿಸಿಲೊಡೆದಿದ್ದೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಮಂಡೋದರಿ ಯಾರು ಅನ್ನೋದನ್ನು ಗಮನಿಸಿದ್ರೆ, ಮಂಡೋದರಿ ಮಯಾಸುರನ ಮಗಳು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ರಾವಣನಿಗೆ ಧರ್ಮದ ಉಪದೇಶ ಮಾಡಿದವಳು, ಸೀತಾಪಹರಣ ಅಧರ್ಮ ಎಂದು ಎಚ್ಚರಿಕೆ ನೀಡಿದವಳು, ರಾಮನ ಶಕ್ತಿಯನ್ನ ಅಳೆಯಲು ಅಸಾಧ್ಯ, ಸೀತೆಯನ್ನ ಹಿಂತಿರುಗಿಸು ಎಂದು ಸಲಹೆಯನ್ನ ಕೊಟ್ಟರೂ ರಾವಣನು ಕೇಳಲಿಲ್ಲ. ಈ ಕಾರಣಕ್ಕೆ ರಾಮಾಯಣದುದ್ದಕ್ಕೂ ಮಂಡೋದರಿಯನ್ನ ಧರ್ಮ ಪತ್ನಿ ಎಂದು ಗೌರವಿಸಲಾಗುತ್ತೆ. ರಾವಣನ ಮರಣದ ನಂತರ ರಾಮನ ಆಜ್ಞೆಯಂತೆ ಲಂಕೆಯ ಸ್ಥಿರತೆಗಾಗಿ ವಿಭೀಷಣನನ್ನ ವಿವಾಹವಾಗುವಂತೆ ರಾಮ ಆಶೀರ್ವದಿಸಿದ ಎಂಬುದು ಕೆಲವು ರಾಮಾಯಣ ಆವೃತ್ತಿಗಳಲ್ಲಿದೆ. ವಿಭೀಷಣನು ಧರ್ಮನಿಷ್ಠ ರಾಜನಾಗಿದ್ದರಿಂದ ಮಂಡೋದರಿ ಮತ್ತೆ ಧರ್ಮ ಮಾರ್ಗದ ಜೀವನ ನಡೆಸಿದ್ಲು. ಮಂಡೋದರಿಯನ್ನ ಸ್ತ್ರೀ ಸಂಪನ್ನೆ, ಧರ್ಮಿಷ್ಠೆ ಮತ್ತು ತ್ಯಾಗದ ಪ್ರತೀಕವೆಂದು ಭಾವಿಸಲಾಗುತ್ತೆ. ಆದರೆ ವಿಭೀಷಣ ಮತ್ತು ಮಂಡೋದರಿಯ ವಿವಾಹದ ವಿಷಯವು ಪುರಾಣಗಳಲ್ಲಿ ಇಂದಿಗೂ ವಿವಾದಾತ್ಮಕವಾಗಿದೆ. ನಿಜಕ್ಕೂ ಈ ವಿವಾದಗಳು ಹುಟ್ಟಿದ್ದೆಲ್ಲಿ? ಪುರಾಣ ಕಥೆಗಳಲ್ಲಿ ಉಲ್ಲೇಖವಾದ ಸ್ಪಷ್ಟ ಚಿತ್ರಣವೇನು ಅನ್ನೋದನ್ನು ಗಮನಿಸಿದ್ರೆ, ವಾಲ್ಮೀಕಿ ರಾಮಾಯಣದಲ್ಲಿ ವಿಭೀಷಣ ಮತ್ತು ಮಂಡೋದರಿಯ ವಿವಾಹದ ಉಲ್ಲೇಖವೇ ಇಲ್ಲ. ರಾವಣನ ಮರಣದ ನಂತರ ಮಂಡೋದರಿ ಅತೀವ ಶೋಕದಲ್ಲಿದ್ಲು ಅನ್ನೋದನ್ನು ಮಾತ್ರ ವಿವರಿಸಲಾಗಿದೆ. ಆದ್ದರಿಂದ ಅನೇಕ ಪಂಡಿತರು ದೂರುವುದೇನೆಂದರೆ ಈ ವಿವಾಹದ ಮೂಲ ರಾಮಾಯಣದ ಭಾಗವಲ್ಲ ಎಂದು. ಉತ್ತರ ರಾಮಾಯಣ, ಆನಂದ ರಾಮಾಯಣ ಮುಂತಾದ ಪುರಾಣಗಳಲ್ಲಿ ಲಂಕೆಯ ಸ್ಥಿರತೆಗಾಗಿ ರಾಜವಂಶ ಮುಂದುವರೆಸಲು ರಾಮನ ಆಜ್ಞೆಯಂತೆ ಮಂಡೋದರಿಯನ್ನ ವಿಭೀಷಣನಿಗೆ ವಿವಾಹ ಮಾಡಲಾಗಿದೆ ಎಂಬ ವಿವರಣೆ ಸಿಗುತ್ತೆ. ಆದರೆ ಉತ್ತರ ರಾಮಾಯಣವನ್ನ ಅನೇಕರು ಪರಿಕಲ್ಪಿತ ಅಥವಾ ನಂತರ ಸೇರಿಸಿದ ಭಾಗ ಎಂದು ಪರಿಗಣಿಸುತ್ತಾರೆ. ಕೆಲವರು ಈ ವಿವಾಹಕ್ಕೆ ವಿರೋಧಿಸುತ್ತಾರೆ. ಯಾಕಂದ್ರೆ ಅಣ್ಣನ ಪತ್ನಿಯನ್ನ ವಿವಾಹ ಮಾಡುವುದು ಧರ್ಮಸಮ್ಮತವಾ ಎಂಬ ಪ್ರಶ್ನೆಯನ್ನು ಮುಂದಿಡ್ತಾರೆ. ಆದರೆ ಈ ಉಲ್ಲೇಖದಲ್ಲಿ ಮಂಡೋದರಿಯ ಅನುಮತಿ ಮತ್ತು ಮನಸ್ಥಿತಿ ಬಗ್ಗೆ ಒಂದಿಷ್ಟು ಕಾಳಜಿ ಸಿಗೋದಿಲ್ಲ. ರಾಮನು ಧರ್ಮ ಪ್ರತೀಕನಾದವನು. ಇಂತಹ ವಿವಾಹಕ್ಕೆ ಆಜ್ಞೆ ಕೊಡುತ್ತಾನೆಯಾ ಎಂಬಿತ್ಯಾದಿ ಪ್ರಶ್ನೆಗಳು ವಿವಾದಕ್ಕೆ ಕಾರಣವಾಗಿದೆ. ಒಂದು ಕಡೆ ಮಂಡೋದರಿ ಹಾಗೂ ವಿಭೀಷಣನ ವಿವಾಹವನ್ನ ಸಮರ್ಥಿಸುವವರು ಹೇಳುವುದೇನೆಂದ್ರೆ, ಪುರಾತನ ಕಾಲದಲ್ಲಿ ನಿಯೋಗ ಅಥವಾ ರಾಜಕೀಯ ವಿವಾಹಗಳು ಸಾಮಾನ್ಯವಾಗಿದ್ವು. ಅದರಲ್ಲೂ ರಾವಣ ಮಡಿದ ನಂತರ ಮಂಡೋದರಿ ವಿಧವೆಯಾಗ್ತಾಳೆ. ಹಾಗಾಗಿ ಸಾಮಾಜಿಕ ರಕ್ಷಣೆಗಾಗಿ ವಿವಾಹ ಮಾಡಲಾಯಿತು. ಅದರಲ್ಲೂ ವಿಭೀಷಣ ಧರ್ಮನಿಷ್ಠ. ಮಂಡೋದರಿಗೆ ಸುರಕ್ಷಿತವಾದ ಜೀವನ ಬೇಕಾಗಿತ್ತು. ಹಾಗಾಗಿ ವಿಭೀಷಣನೊಂದಿಗೆ ವಿವಾಹ ಮಾಡಲಾಯಿತು ಎಂಬ ವಾದವನ್ನು ಮುಂದಿಡ್ತಾರೆ. ಆದರೆ ಯಾವುದೇ ಗ್ರಂಥದಲ್ಲೂ ಮಂಡೋದರಿ ತನ್ನ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ. ಅವಳ ಮೌನವೇ ಈ ವಿವಾದವನ್ನ ಮತ್ತಷ್ಟು ಗಟ್ಟಿಯಾಗಿಸಿದೆ. ಅದರಲ್ಲೂ ವಿಭೀಷಣ ಹಾಗೂ ಮಂಡೋದರಿಯ ವಿವಾಹದ ಉಲ್ಲೇಖ ಇರುವ ಗ್ರಂಥಗಳಲ್ಲಿ ಒಂದು ಉತ್ತರ ರಾಮಾಯಣ. ಇದರಲ್ಲಿ ರಾವಣನ ಮರಣದ ನಂತರ ರಾಮನು ವಿಭೀಷಣನನ್ನ ಲಂಕೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ಲಂಕೆಯ ಸ್ಥಿರತೆಗಾಗಿ ಮಂಡೋದರಿಯನ್ನ ವಿಭೀಷಣನಿಗೆ ವಿವಾಹ ಮಾಡಲಾಗತ್ತೆ ಎಂದು ಕೆಲವು ಪ್ರತಿಗಳಲ್ಲಿ ಉಲ್ಲೇಖವಿದೆ. ಆದರೆ ಉತ್ತರ ರಾಮಾಯಣವೇ ಅನೇಕ ವಾಲ್ಮೀಕಿ ಪ್ರತಿಗಳಲ್ಲಿ ಇಲ್ಲ.
ಇದನ್ನ ಅನೇಕ ಪಂಡಿತರು ನಂತರ ಸೇರಿಸಿದ ಭಾಗ ಎಂದು ಒಪ್ಪುತ್ತಾರೆ. ಅದೇ ಆನಂದ ರಾಮಾಯಣದಲ್ಲಿ ವಿಭೀಷಣ ಮಂಡೋದರಿ ವಿವಾಹ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅದೇನೆಂದ್ರೆ ರಾಮನ ಆಜ್ಞೆ ಮತ್ತು ಧರ್ಮದ ದೃಷ್ಟಿಯಿಂದ ವಿವಾಹ ನಡೆದಂತೆ ವರ್ಣನೆ ಇದೆ. ಈ ಗ್ರಂಥದಲ್ಲೇ ವಿವಾಹದ ಕಥೆ ಹೆಚ್ಚಾಗಿ ಸಿಗುತ್ತೆ. ಇನ್ನು ಆಧ್ಯಾತ್ಮ ರಾಮಾಯಣದಲ್ಲಿ ವಿವಾಹದ ಸ್ಪಷ್ಟತೆಯೇ ಇಲ್ಲ. ಆದರೆ ಕೆಲವು ಪ್ರಾದೇಶಿಕ ವ್ಯಾಖ್ಯಾನಗಳಲ್ಲಿ ವಿವಾಹದ ಉಲ್ಲೇಖ ಸೇರಿದೆ. ಸ್ಕಂದ ಪುರಾಣ, ಬ್ರಹ್ಮಾಂಡ ಪುರಾಣ ಇತ್ಯಾದಿಗಳ ಕೆಲವು ಪ್ರಾದೇಶಿಕ ಕಥಾ ವೃತ್ತಾಂತಗಳಲ್ಲಿ ಉಲ್ಲೇಖ ಸಿಗುತ್ತೆ. ವಿಶೇಷವಾಗಿ ದಕ್ಷಿಣ ಭಾರತದ ಹರಿಕಥೆ, ಯಕ್ಷಗಾನ, ಪುರಾಣ ಪ್ರಸಂಗಗಳಲ್ಲಿ ಈ ವಿವಾಹದ ಪ್ರಸಂಗ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಮೂಲ ರಾಮಾಯಣದ ಉಲ್ಲೇಖಕ್ಕಿಂತ ಕಥಾ ಪರಂಪರೆಗೆ ಹೆಚ್ಚು ಪ್ರಾಧಾನ್ಯತೆ ದೊರೆತಿದೆ. ಆದರೆ ವಾಲ್ಮೀಕಿ ರಾಮಾಯಣದ ಯಾವುದೇ ಕಾಂಡದಲ್ಲೂ ಈ ವಿವಾಹದ ಉಲ್ಲೇಖವೇ ಇಲ್ಲ. ಮಂಡೋದರಿ ಕೇವಲ ಶೋಕ ವ್ಯಕ್ತಗೊಳಿಸುವ ಪಾತ್ರವಾಗಿ ಬರ್ತಾಳೆ. ತಮಿಳಿನ ಕಂಬ ರಾಮಾಯಣವು ಕೂಡ ಮಂಡೋದರಿಯ ಮಹತ್ವವನ್ನು ವರ್ಣಿಸುತ್ತೆ. ಆದರೆ ವಿವಾಹ ನಡೆದಿತ್ತು ಅನ್ನೋದನ್ನ ಉಲ್ಲೇಖಿಸುವುದಿಲ್ಲ. ತುಳಸಿದಾಸರ ರಾಮಚರಿತ ಮಾನಸದಲ್ಲೂ ಕೂಡ ಮಂಡೋದರಿ ಧರ್ಮಪತ್ನಿ ಎಂಬ ವಿವರವಿದೆ ಬಿಟ್ರೆ ವಿಭೀಷಣ ಮಂಡೋದರಿಯ ವಿವಾಹ ನಡೆದಿತ್ತು ಎಂದು ವಿವರಿಸಿಲ್ಲ. ಆದ್ದರಿಂದ ಈ ವಿವಾಹವನ್ನ ಮೂಲ ರಾಮಾಯಣದ ಭಾಗ ಎಂದು ಹೇಳಲು ಸಾಕ್ಷ್ಯವೇ ಸಿಗೋದಿಲ್ಲ. ಆದರೆ ಕೆಲವು ಗ್ರಂಥಗಳಲ್ಲಿ ಈ ಕಥೆ ಬೆಸೆದುಕೊಂಡಿದೆ. ಈಗ ವಿಭೀಷಣ ಮತ್ತು ಮಂಡೋದರಿಯ ವಿವಾಹದ ಕಥೆ ಯಾಕೆ ಜನಪ್ರಿಯವಾಯಿತು ಎಂಬುದನ್ನು ಐತಿಹಾಸಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಹಿತ್ಯಿಕ ದೃಷ್ಟಿಯಿಂದ ನೋಡೋದಾದ್ರೆ, ರಾವಣನ ಮರಣದ ನಂತರ ಲಂಕೆ ರಾಜನಿಲ್ಲದ ಸ್ಥಿತಿಯಲ್ಲಿತ್ತು ಮತ್ತು ರಾವಣನ ವಂಶದ ಭವಿಷ್ಯವೂ ಕಾಡುತ್ತಿತ್ತು. ಅಲ್ಲದೆ ಕುಟುಂಬದಲ್ಲೇ ಕಲಹದ ಭಯ ಇತ್ತು. ಇದರಿಂದ ಕಥೆಗಾರರಿಗೆ ಒಂದು ಸ್ಥಿರತೆ ತರುವ ಪರಿಹಾರ ಬೇಕಿತ್ತು. ಪರಿಹಾರ ಅಂದರೆ ವಿಭೀಷಣ ಲಂಕೆಗೆ ಹೊಸ ರಾಜ, ಧರ್ಮನಿಷ್ಠನಾಗಬೇಕಿತ್ತು. ಮಂಡೋದರಿ ಹಳೆಯ ರಾಜವಂಶದ ರಾಣಿ. ಇಬ್ಬರ ವಿವಾಹವಾದರೆ ನ್ಯಾಯಸಮ್ಮತ ಆಡಳಿತವಾಗುವುದು ಎಂಬ ಸಂಕೇತವಾಗಿದೆ. ವಿಧವಾ ಪುನರ್ವಿವಾಹದ ಧಾರ್ಮಿಕ ಸಮರ್ಥನೆ ಪೌರಾಣಿಕ ಸಮಾಜದಲ್ಲಿತ್ತು ಅನ್ನೋ ಸಂಕೇತ ಸೂಚಕವಾಗಿದೆ. ಅಲ್ಲದೆ ವಿಧವಾ ಪುನರ್ವಿವಾಹ ಧರ್ಮಸಮ್ಮತ ಎಂಬ ಸಾಂಕೇತಿಕ ಸಂದೇಶವನ್ನು ನೀಡುತ್ತೆ. ವಿಶೇಷವಾಗಿ ಭಕ್ತಿ ಪುರಾಣ ಕಾಲದಲ್ಲಿ ಇದು ಉಪಯುಕ್ತವಾಯಿತು. ರಾಮನನ್ನ ಆದರ್ಶ ರಾಜ ಎಂದು ಸ್ಥಾಪಿಸಲು ಲಂಕೆಯಲ್ಲಿ ಕೂಡ ಧರ್ಮ ವ್ಯವಸ್ಥೆ ಜಾರಿಗೊಳಿಸಿರಬಹುದು. ಈ ಕಥೆ ರಾಮನ ಮಹಿಮೆಯನ್ನ ಹೆಚ್ಚಿಸುತ್ತೆ. ಮಂಡೋದರಿಯ ಪಾತ್ರಕ್ಕೆ ಪೂರ್ಣತೆ ಕೊಡಲು ವಾಲ್ಮೀಕಿ ರಾಮಾಯಣದಲ್ಲಿ ಮಂಡೋದರಿ ಬುದ್ಧಿವಂತೆ ಎಂಬ ವಿವರಣೆ ಇದೆ. ಆದರೆ ಆಕೆಯ ಕಥೆ ಮಧ್ಯದಲ್ಲೇ ನಿಂತು ಹೋಗುತ್ತೆ. ಇದರ ನಂತರದಲ್ಲಿ ಮಂಡೋದರಿ ಏನಾದ್ಲು, ಆಕೆಯ ಮುಂದಿನ ಜೀವನ ಏನಾಯಿತು ಅನ್ನೋ ಗೊಂದಲ ಸಾಕಷ್ಟು ಪುರಾಣ ಕವಿಗಳಿಗೆ ಕಾಡಿದ್ದಿದೆ. ಹಾಗಾಗಿ ಮುಂದುವರೆದು ಮಂಡೋದರಿಯ ವಿವಾಹವನ್ನ ಮಾಡಿ ಆಕೆಗೆ ಸಾಮಾಜಿಕ ಸ್ಥಾನಮಾನವನ್ನ ನೀಡಲಾಯಿತು. ಜನಪದ, ಹರಿಕಥೆ, ಯಕ್ಷಗಾನಗಳಲ್ಲಿ ಶೋಕಾಂತಕ್ಕಿಂತ ಸಮಾಧಾನ, ಸ್ಥಿರತೆ ವಿವಾಹದಿಂದ ಕೊನೆಗೊಂಡಿದ್ದು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತು. ಅದರಲ್ಲೂ ಮಂಡೋದರಿ ಪಂಚಪತಿವ್ರತೆಯರ ಪಟ್ಟಿಯಲ್ಲಿ ಸೇರಿಕೊಂಡ ಮೇಲೆ ಮಂಡೋದರಿ ಮತ್ತಷ್ಟು ಮುನ್ನೆಲೆಗೆ ಬಂದ್ಲು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಹೀಗೆ ವಿಭೀಷಣ ಮತ್ತು ಮಂಡೋದರಿಯ ವಿವಾಹದ ಕಥೆ ಮೂಲ ರಾಮಾಯಣಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಸ್ವಾಸ್ಥ್ಯ, ಧಾರ್ಮಿಕ ಸಂದೇಶ ಮತ್ತು ಕಥನ ಕಲೆಗಳ ಆಸ್ವಾದನೆಗಾಗಿ ಹೆಚ್ಚು ಜನಪ್ರಿಯವಾಯಿತು. ಅದರಲ್ಲೂ ವಾಲ್ಮೀಕಿ ರಾಮಾಯಣವೇ ಪ್ರಮಾಣ ಎಂದು ನಂಬುವ ಪಂಡಿತರು ಹೇಳೋದಂದ್ರೆ ಈ ವಿವಾಹ ಮೂಲ ರಾಮಾಯಣದಲ್ಲಿಲ್ಲ, ನಂತರದ ಕಾಲದಲ್ಲಿ ಸೇರಿಸಿದ ಕಥೆ ಎಂದು ಹೇಳ್ತಾರೆ. ರಾಮಾಯಣದ ಭಾಗ ಎಂದು ಹೇಳೋದು ತಪ್ಪು ಎಂಬ ಅಭಿಪ್ರಾಯವನ್ನು ನೀಡ್ತಾರೆ. ದಾಖಲೆಗಳಿಲ್ಲದ ಕಥೆಗೆ ಶಾಸ್ತ್ರೀಯ ಮಾನ್ಯತೆ ಇಲ್ಲ ಎನ್ನುತ್ತಾರೆ. ಕೆಲವು ಪಂಡಿತರ ಅಭಿಪ್ರಾಯದಂತೆ ಅಣ್ಣನ ಪತ್ನಿಯನ್ನ ವಿವಾಹವಾಗೋದು ಸಾಮಾನ್ಯವಾಗಿ ಧರ್ಮಸಮ್ಮತವಲ್ಲ. ರಾಮನು ಧರ್ಮ ಪ್ರತೀಕ. ಹಾಗಿದ ಮೇಲೆ ಇಂತಹ ವಿವಾಹಕ್ಕೆ ಆಜ್ಞೆ ಕೊಡುತ್ತಾನೆಂಬುದು ಅಸಂಭವ ಎಂದು ಕಿಡಿಕಾರ್ತಾರೆ. ಯಾಕಂದ್ರೆ ಈ ಕಥೆ ರಾಮನ ಧರ್ಮ ನಿಷ್ಠೆಗೆ ಹಾನಿಯುಂಟು ಮಾಡುತ್ತೆ ಎನ್ನುತ್ತಾರೆ. ಆದರೆ ಕೆಲವು ಆಧುನಿಕ ಮತ್ತು ಪರಂಪರಾಗತ ವಿದ್ವಾಂಸರು ಹೇಳೋದಂದ್ರೆ ಮಂಡೋದರಿಯ ಮನಸ್ಸನ್ನ ಅರಿತು ಆಕೆಯ ಅನುಮತಿ ಪಡೆದುಕೊಳ್ಳುವ ಉಲ್ಲೇಖವಿಲ್ಲ. ಆಕೆಯ ಮೌನವನ್ನೇ ಒಪ್ಪಿಗೆ ಎಂದು ಕಾಣಲಾಗದು. ಈ ಕಥೆ ಸ್ತ್ರೀಯರ ಹಕ್ಕು ಕಸಿದುಕೊಂಡಂತೆ ಪಂಚಪತಿವ್ರತೆಯರ ಸಂಪ್ರದಾಯಕ್ಕೆ ವಿರೋಧವಾಗುತ್ತೆ ಎನ್ನುತ್ತಾರೆ. ಆದರೆ ಕೆಲವು ಧಾರ್ಮಿಕ ವಿದ್ವಾಂಸರು ಹೇಳೋದಂದ್ರೆ ಪಂಚಪತಿವ್ರತೆಯಂದ್ರೆ ಆತ್ಮಶುದ್ಧತೆ. ಉತ್ತರ ರಾಮಾಯಣದ ಹಲವಾರು ಭಾಗಗಳು ಬೇರೆ ಬೇರೆ ಕಾಲಮಾನಗಳಲ್ಲಿ ಸೇರಿಸಲಾಗಿದೆ. ವಿಭೀಷಣ ಮಂಡೋದರಿ ವಿವಾಹವು ಅದೇ ತರಹದ ನಂತರದ ಸೇರಿಕೆಯಾದದ್ದು ಎನ್ನುವ ವಾದವಿದೆ. ಇದು ಇತಿಹಾಸವಲ್ಲ, ಸಾಮಾಜಿಕ ಕಲ್ಪನೆ, ರಾಜಕೀಯ ನ್ಯಾಯೀಕರಣ ಎಂದು ಟೀಕೆ ಮಾಡುವವರು ಇದ್ದಾರೆ.
ಅಂತೂ ಮಂಡೋದರಿಯ ಪಾತ್ರ ರಾವಣನಷ್ಟೇ ಮುನ್ನೆಲೆ ಪಂಕ್ತಿಯಲ್ಲಿ ಬಂದು ನಿಲ್ಲುತ್ತೆ. ಆದರೆ ಗೊಂದಲ ವಿವಾದಗಳೆಷ್ಟೇ ಇದ್ದರೂ ರಾಮನಿಲ್ಲದ ರಾವಣನಿಲ್ಲ, ರಾವಣನಿಲ್ಲದೆ ಮಂಡೋದರಿ ಇಲ್ಲ, ಮಂಡೋದರಿ ಇಲ್ಲದೆ ವಿಭೀಷಣನ ಜೀವನ ಅರ್ಥಹೀನವೇ. ಇವಿಷ್ಟು ಮಂಡೋದರಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.